ಕನ್ನಡಪ್ರಭದಲ್ಲಿ ಯಾವೆಲ್ಲ ಸ್ಟೋರೀಸ್ ನಿಮಗೋಸ್ಕರ ಕಾಯ್ತಾ ಇದೆ ನೋಡೋಣ ಬನ್ನಿ. ಎಸ್, ಕನ್ನಡಪ್ರಭದ ಫ್ರಂಟ್ ಪೇಜ್ನಲ್ಲಿ ಇರುವಂತಹ ಸುದ್ದಿ, ಸಿನಿ ದಿಗ್ಗಜರ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಕೋಟಿ ಆಸ್ತಿ ಜಪ್ತಿ, 109 ಕೋಟಿ ರೂಪಾಯಿ ಆದಾಯಕ್ಕೆ ದಾಖಲೆಗಳೇ ಇಲ್ಲ. ನಟರು ನಿರ್ಮಾಪಕರ ಬಳಿ 2,85,00,000 ನಗದು ಹಾಗೂ 25 ಕೆಜಿ ಚಿನ್ನ ಪತ್ತೆಯಾಗಿದೆ. ದಾಳಿಗೆ ಯಾವ ರೀತಿಯಲ್ಲಿ ಪ್ಲಾನ್ ನಡೆದಿತ್ತು? 3 ತಿಂಗಳ ಹಿಂದೆ ಮೆಗಾ ಪ್ಲಾನ್ ನಡೆದಿತ್ತು. ಹಾಗೆ ದಾಳಿಯ ಬಗ್ಗೆ ತೆರಿಗೆ ಇಲಾಖೆ ಏನು ಹೇಳಿಕೆಯನ್ನು ಕೊಟ್ಟಿದೆ? ಹಲವು ಆಸ್ತಿ ಚಿನ್ನಾಭರಣಗಳ ಮೇಲೆ ಕಲಾವಿದರು ಹೂಡಿಕೆ ಮಾಡಿದ್ದಾರೆ. ಹಣದ ಮೂಲ ಕುರಿತು ಸೂಕ್ತ ದಾಖಲೆ ಇಲ್ಲ. ಚಿತ್ರ ವಿತರಕರಿಂದ ಸ್ವೀಕರಿಸಿದಂತಹ ನಗದಿಗೆ ಖರ್ಚುಗಳಿಗೂ ಕೂಡ ದಾಖಲೆ ಇಲ್ಲ. ಆಡಿಯೋ, ಡಿಜಿಟಲ್, ಸ್ಯಾಟಲೈಟ್ ಹಕ್ಕು ಮಾರಾಟದಿಂದ ಗಳಿಸಿದಂತಹ ಆದಾಯದ ಬಗ್ಗೆ ಶಂಕೆ ಇದೆ. ಹಾಗೆ ಚಿತ್ರಮಂದಿರಗಳಿಂದ ಸಂಗ್ರಹಿಸಿದ ಹಣ ಬಗ್ಗೆಯೂ ಲೆಕ್ಕಾಚಾರಿ ಇಲ್ಲ ಅಂತ ತೆರಿಗೆ ಇಲಾಖೆ ಹೇಳಿರುವಂಥದ್ದು. ಸಂಪೂರ್ಣವಾದಂತಹ ಚಿತ್ರ ಇದೆ. ಏನು ಅಂತೆ ಕಂತೆಗಳು ಸಾಕಷ್ಟನ್ನು ಕೇಳಿದ್ರೆ, ಆದರೆ ತೆರಿಗೆ ಇಲಾಖೆ ಹೇಳಿದ್ದೇನು, ಎಷ್ಟು ಕಂತೆ ಸಿಕ್ತು, ಸಂಪೂರ್ಣ ಡೀಟೇಲ್ ಫ್ರಂಟ್ ಪೇಜ್ನಲ್ಲಿದೆ. ತಪ್ಪದೆ ಓದಿ. ಹಾಗೆ 11ನೇ ಪುಟದಲ್ಲಿ ಮುಂದುವರಿಯುತ್ತೆ. ಎಸ್, 3ನೇ ಪುಟಕ್ಕೆ ಬರೋದಾದರೆ, ನಿನ್ನೆ ಇಡೀ ದಿನ ಚಿತ್ರಸಂತೆಯ ಸೊಬಗು ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಆ ಸೊಬಗಿನ ಸಂಪೂರ್ಣ ಚಿತ್ರಣ ನಮಗೆ 3rd ಪೇಜ್ನಲ್ಲಿ ಸಿಕ್ಬಿಡುತ್ತೆ. 4 ಲಕ್ಷ ಜನ ಭೇಟಿ ಕೊಟ್ಟಿದ್ದಾರೆ ಒಂದು ದಿನದಲ್ಲಿ. ಹಾಗೆ 3 ಕೋಟಿಗೂ ಅಧಿಕ ವಹಿವಾಟಾಗಿದೆ. ಹಾಗೆ ಗಾಂಧಿ ಜೀವನದ ಕುರಿತಾಗಿ, ದಂಡಿಯಾತ್ರೆಯ ಕುರಿತಾಗಿ, ಅಲ್ಲಿ ದಂಡಿಯಾತ್ರೆಯ ಅಣುಕು ಪ್ರದರ್ಶನ ಕೂಡ ಇತ್ತು. ಆಂಗ್ಲರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಅಲ್ಲಿ ಒಂದು ಅಣುಕು ಪ್ರದರ್ಶನ ಇತ್ತು. ಅದರ ಜೊತೆಗೆ ಗಾಂಧಿ ಕುಟೀರದ ಉದ್ಘಾಟನೆ ಆಯಿತು. ಸಂತೆ ಗಾಂಧೀಜಿಗೆ ಸಮರ್ಪಣೆ ಮಾಡಲಾಗಿತ್ತು 150ನೇ ಜನ್ಮದಿನದ ಪ್ರಯುಕ್ತ. ಹಲವಾರು ಚಿತ್ರಕಲೆಗಳು ಎಲ್ಲರನ್ನ ಕೈಬೀಸಿ ಕರೀತಾ ಇದ್ವು. ಬಹಳ ಸೊಗಸಾಗಿತ್ತು, ಬಹಳ ಅದ್ಭುತವಾಗಿತ್ತು. ಇಲ್ಲಿ ನೀವು ನೋಡ್ತಾ ಇದ್ರೆ ಎಷ್ಟು ಜನ ಸೇರಿದ್ದಾರೆ. ಸಂಪೂರ್ಣವಾದಂತಹ ಚಿತ್ರಸಂತೆಯ ಚಿತ್ರಣ ನೀವು 3ನೇ ಪುಟದಲ್ಲಿ ಮಿಸ್ ಮಾಡದೆ ಓದಿ. ಎಸ್, ಚಿತ್ರಸಂತೆಯಂತೆ ಅಕ್ಷರ ಸಿರಿಯ ಚಿತ್ರಣ ಏನಿದೆ ಅನ್ನೋದರ ಬಗ್ಗೆ ಸಂಪೂರ್ಣ ಡೀಟೇಲ್ 6ನೇ ಪುಟ ಮತ್ತು 7ನೇ ಪುಟದಲ್ಲಿದೆ. ತಪ್ಪದೆ ಓದಿ. ಆಂಗ್ಲ ವಿರೋಧಿ ಕೂಗಿನೊಂದಿಗೆ ಸಮ್ಮೇಳನ ಸಂಪನ್ನಗೊಂಡಿರುವಂಥದ್ದು. ಸಿಎಂ ಶಿಕ್ಷಣ ರಾಷ್ಟ್ರೀಕರಣಕ್ಕೆ ಸಿದ್ದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಧಾರವಾಡ ಸಮ್ಮೇಳನ ಏನು ಕಲಿಸ್ತು ಪಾಠ, 10 ಪಾಠಗಳನ್ನು ಇಲ್ಲಿ ವಿವರಣೆ ಕೊಡಲಾಗಿದೆ. ಹಾಗೆಯೇ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಕೆಲವು ಸಂಗತಿಗಳು ನಡೆದಿರುವಂಥದ್ದು. ಅಲ್ಲಿ ಅನ್ಯಾಯ ಅಂತ ಕೂತ್ಕೊಂಡು ಕೆಲವೊಬ್ಬರು ಅವರ ಬೇರೆ ವಿಚಾರಕ್ಕೆ ಅಲ್ಲಿ ಯಡಿಯೂರಪ್ಪ ಅವರು ಪ್ರಧಾನ ವೇದಿಕೆಯಲ್ಲಿ ಸಾಧಕರಿಗೆ ಸನ್ಮಾನ ಮಾಡ್ತಾ ಇದ್ದಾಗ ಒಬ್ಬ ಯುವಕ ವೇದಿಕೆ ಏರಿ ಬಂದು ಅನ್ಯಾಯ ಅಂತ ಕೂತ್ಕೊಳ್ತಾನೆ. ಆಮೇಲೆ ಇನ್ನೊಂದು, ಕವಿಗಳ ಹೆಂಡತಿ ನಾಪತ್ತೆಯಾಗಿರುವಂತಹ ಒಂದು ಪ್ರಕರಣ ಕೂಡ ಇರುವಂಥದ್ದು. ಸಾಹಿತ್ಯ ಸಮ್ಮೇಳನದ ಕೊನೆಯ ದಿನ ನಡೆದಂತಹ ಘಟನೆ ಅದು. ವಾಟ್ಸಪ್ ಕೂಡ ಕೆಲಸ ಮಾಡ್ತಿರಲಿಲ್ಲ, ಮೊಬೈಲ್ ಫೋನ್ ಕೂಡ ಸಿಗ್ತಾ ಇರಲಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಾಗಿರಲಿಲ್ಲ. ಹಾಗಾಗಿ ಅಂಥದ್ದೊಂದು ಘಟನೆ ನಡೀತು. ಆಮೇಲೆ ಇನ್ನೊಬ್ಬ ಕವಿ ಬಹಳ ಜಾಣತನ ಮೆರೆದಿದ್ದಾರೆ. ಅವರು ಒಂದು ಕವನ ವಾಚಿಸಿದ್ದು ಹೇಗಿತ್ತು ಕ್ವಿಕ್ ಆಗಿ ಹೇಳಬೇಕು ಅಂತಂದರೆ, ಮಲೆನಾಡಿನ ಮೈಕೊರೆಯುವ ಚಳಿ ಬಿಟ್ಟು ನೀಬಾ ನಲ್ಲೆ, ಕಲ್ಯಾಣ ಕರ್ನಾಟಕದ ಬಿಸಿಲು ನಾಡಿಗೆ ಹೇಗೆ ಬರಲಿ ಎಂದಳು ನಲ್ಲೆ, ರೈಲಲ್ಲಿ ಬಾನಿ ಧಾರವಾಡಕ್ಕೆ ಅಥವಾ ಕಲಬುರಗಿಗೆ ಅಂತ ಹೇಳಿದರು. ಯಾಕೆಂದರೆ ಆ ಕವಿ ಕಲಬುರಗಿಯವರು. ಅಂತಹ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಘಟನೆಗಳು ನಡೆದಿರುವಂಥದ್ದು. ಚಿತ್ರಣ ಬಹಳ ಸೊಗಸಾಗಿದೆ. ತಪ್ಪದೆ ಓದಿ. ಎಸ್, ಇನ್ನು ಮುಂದುವರೆದಂತೆ ವಿಚಾರ ವಿಸ್ತಾರದಲ್ಲಿ ಆತಂಕಕಾರಿ ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿ ಇದೆ. ಮಂಗನ ಕಾಯಿಲೆಗೆ ಮರಣ ಮೃದಂಗ ಆಗ್ತಾ ಇದೆ. ಹಾಗಾದರೆ ಏನೀ ಮಂಗನ ಕಾಯಿಲೆ, ರೋಗದ ಲಕ್ಷಣಗಳೇನು, ಯಾರು ಇದರ ಬಲಿಪಶು, ಹಾಗೆ ಮೊದಲು ಕಾಣಿಸಿಕೊಂಡಿದ್ದು ಎಲ್ಲಿ? ಹಾಗಾದರೆ ಈ ಮಂಗನ ಕಾಯಿಲೆ ಇಷ್ಟು ವೇಗವಾಗಿ ಹರಡೋದಕ್ಕೆ ಏನು ಕಾರಣ? ಯಾಕೆಂದರೆ ಸಾಗರದಲ್ಲಿ 15 ದಿನದಲ್ಲಿ 6 ಜನರನ್ನ ಬಲಿ ಪಡ್ಕೊಂಡಿದೆ. ಹಾಗಾದರೆ ಈ ಮಂಗನ ಕಾಯಿಲೆ ಅಂದರೆ ಏನು, ಯಾಕೆ ಇಷ್ಟು ಆತಂಕ ಸೃಷ್ಟಿಸ್ತಾ ಇದೆ ಅನ್ನೋದರ ಸಂಪೂರ್ಣ ಚಿತ್ರಣ ವಿಚಾರ ವಿಸ್ತಾರದಲ್ಲಿದೆ. ಮಿಸ್ ಮಾಡದೆ ಓದಿ. ಎಸ್, ಹಾಗೆಯೇ ಗುಜರಾತ್ನ ಜೀವನದಿ ನರ್ಮದಿಯಲ್ಲಿ ಆಕ್ಟೋಪಸ್ ಪತ್ತೆಯಾಗಿದೆ. ಆಕ್ಟೋಪಸ್ ಹೇಗೆ ಪತ್ತೆ ಆಯಿತು? ಬಹಳ ಅಚ್ಚರಿ. ತಪ್ಪದೆ ಓದಿ. 9ನೇ ಪುಟ ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ. ಇನ್ನೂ ಹಲವಾರು ಸುದ್ದಿಗಳು ಕನ್ನಡಪ್ರಭದಲ್ಲಿ ಇರುವಂಥದ್ದು. ಹೆಸರಿನ ವಿಚಾರಕ್ಕೆ ವಿಚ್ಛೇದನಕ್ಕೆ ಮುಂದಾದಂತೆ ದಂಪತಿ ಬ್ರಿಟನ್ನಲ್ಲಿ ಮಗುವಿಗೆ ಹೆಸರಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗೆ 10 ಹಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಕನ್ನಡಪ್ರಭದಲ್ಲಿವೆ.